ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಪಾಸ್ತಾ ಆ್ಯಂಡ್ ಮ್ಯಾಗಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮ್ಯಾಗಿ 2 ಮಿನಿಟ್ಸಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ. ದೇವ್ರಾನೆ 2 ಮಿನಿಟ್ಸಲ್ಲಿ ಮ್ಯಾಗಿನ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಪಾಸ್ತಾ ಕೂಡ ಇನ್ಸ್ಟಂಟ್ ಪಾಸ್ತಾ ಮಾಡ್ತಾ ಇದ್ದೀನಿ, ಆಯಿತಾ. ನನಗೆ ಬೇರೆ ಅಷ್ಟು ಬರಲ್ಲ. ಸೊ ಬನ್ನಿ, ನಮ್ಮ ಮನೇಲಿ ಯಾರು ಮ್ಯಾಗಿ ತಿಂತಾರೆ, ಯಾರು ಪಾಸ್ತಾ ತಿಂತಾರೆ ಅಂತ ಕೇಳೋಣ. ಮಮ್ಮಿ, ನಿಮಗೆ ಪಾಸ್ತಾ ಬೇಕಾ ಮ್ಯಾಗಿ ಬೇಕಾ? ನನಗೆ ಪಾಸ್ತಾ ಬೇಕು. ಮ್ಯಾಗಿ ಬೇಕಾ ಪಾಸ್ತಾ ಬೇಕಾ? ಮ್ಯಾಗಿ ಬೇಕಾ ಪಾಸ್ತಾ ಬೇಕಾ? ಓಕೆ, ಡನ್. ನಿಮಗೆ ಮ್ಯಾಗಿ ಬೇಕಾ ಪಾಸ್ತಾ ಬೇಕಾ? ಮ್ಯಾಗಿ ಓಕೆ ಆಯಿತು. ನಿನ್ನ ಎಲ್ಲ ನೋಡಿದ್ದಾರೆ, ಆದರೂ ಫೇಸ್ ಕವರ್ ಮಾಡಿ. ಸೊ ನನ್ನ ತಂಗಿಗೆ ಮ್ಯಾಗಿ ಬೇಕಂತೆ. ನಮ್ಮ ಮನೇಲಿ ಇಬ್ಬರಿಗೆ ಮ್ಯಾಗಿ, 3 ಜನಕ್ಕೆ ಪಾಸ್ತಾ ಬೇಕಂತೆ. ಸೊ ಬನ್ನಿ ಮಾಡೋಣ. ಸೊ ನಾನು ಇವ್ರಿಗೆಲ್ಲ ಕೇಳಿದೆ, ಬಟ್ ನನಗೆ ಏನು ಅಂತ ನಾನು ಹೇಳಿಲ್ಲ ಅಲ್ಲ. ಸೊ ನನಗೆ ಪಾಸ್ತಾ ಬೇಕು, ಬಿಕಾಸ್ ನನಗೆ ಪಾಸ್ತಾ ಇಷ್ಟ ಮ್ಯಾಗಿ ಕಂಪೇರ್ ಮಾಡಿಕೊಂಡ್ರೆ. ಸೊ ಅಮ್ಮಂಗೆ, ನನಗೆ ಮತ್ತು ರೇವಿಗೆ ಪಾಸ್ತಾ, ಧವನ್ಗೆ ಮತ್ತು ಸೌಮ್ಯಂಗೆ ಮ್ಯಾಗಿ. ಎಸ್, ಬನ್ನಿ ನಾವೀಗ ಪಾಸ್ತಾ ಆ್ಯಂಡ್ ಮ್ಯಾಗಿಗೆ ರೆಡಿ ಮಾಡ್ಕೊಳ್ಳೋಣ. ಅಟ್ ಎ ಟೈಮ್ 2 ಮಾಡೋದಕ್ಕಾಗಲ್ಲ. ಸೊ ನಾನು ಫಸ್ಟ್ ಪಾಸ್ತಾ ಮಾಡ್ತೀನಿ, ಓಕೆನಾ. ಆ್ಯಕ್ಚುಲಿ ಏನು ಗೊತ್ತಾ, ನಂಗೆ ಮ್ಯಾಗಿ ಕೂಡ ಮಾಡೋಕ್ಕೆ ಬರಲ್ಲ. ನಾನು ನಮ್ಮ ಅಮ್ಮಂಗೆ ಹೇಳ್ತೀನಿ ಮಾಡೋದಕ್ಕೆ ಅಷ್ಟೇ. ನನಗೆ ನಾನು ಮಾಡ್ತೀನಿ, ನಮ್ಮಮ್ಮ ಅಷ್ಟು ಚೆನ್ನಾಗಿ ನಾನು ಮಾಡಲ್ಲ. ಸೊ ಅಮ್ಮಂಗೆ ಹೇಳ್ತೀನಿ, ನಾನು ಪಾಸ್ತಾ ಮಾಡ್ತೀನಿ, ಬನ್ನಿ ರೆಡಿ, ಬನ್ನಿ ತೋರಿಸ್ತೀನಿ. ಸೊ ಪಾಸ್ತಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ಇವಾಗ ಫಸ್ಟ್ ಪಾಸ್ತಾ ಮಾಡೋಣ. ಪಾಸ್ತಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಪಾಸ್ತಾ, ನಾನು ಚೀಸ್ ಮ್ಯಾಕರೋನಿ ಪಾಸ್ತಾ ತೊಗೊಂಡಿದ್ದೀನಿ. ಸೊ ಇದನ್ನ ಮಾಡ್ತಾ ಇದ್ದೀನಿ ನಾನು, ಇನ್ಸ್ಟಂಟ್ ಪಾಸ್ತಾ. ಬನ್ನಿ, ಫಸ್ಟ್ ಏನು ಮಾಡಬೇಕಂದ್ರೆ, ಫಸ್ಟ್ ಏನು ಮಾಡಬೇಕು ಗೊತ್ತಾ, ಪ್ರಿಪ್ರೇಷನ್ ಅಂತ ಇರುತ್ತೆ. ಇಲ್ಲಿ ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. Before turning on the burner, add pasta and taste maker to approximate 1. So first ನೀರು ತಗೋಬೇಕಾಯ್ತಾ. ನೀರು ತಗೊಳ್ಳೋಣ. ಆ ಕಡೆ ಹೋಗೋಣ. ಫಸ್ಟು ನೀರು ತಗೊಳ್ಳಿ. ನೀರು ಎಷ್ಟು ಅಂದರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಅಂದರೆ, ನನಗೆ 2 ಗ್ಲಾಸ್ ಹಾಕೊಳ್ಳಿ ನೀರು ಸಾಕು. ಇಷ್ಟು ಹಾಕೊಳ್ಳಿ. 3, ಯಾಕಂದರೆ ನಾವು 3 ಮಾಡ್ತಾ ಇರೋದು. ಸೊ 3 ಪ್ಯಾಕೆಟ್ ಮಾಡ್ತಿದ್ದೀವಿ ಅಂದರೆ ಇನ್ನೊಂಚು ನೀರು ಹಾಕೊಳ್ಳಿ. ನೋಡಿ, ಇಷ್ಟು ನೀರು ಹಾಕೊಳ್ಳಿ. ತುಂಬ ಬಾಳ ಮಾತ್ರ ತೋರಿಸು ಮಾಡಿ. ನೀರು ಹಾಕೊಳ್ಳಿ. ಆಮೇಲೆ ಗ್ಯಾಸ್ ಹಚ್ಚಿ, ಓಕೆನಾ. ಹಚ್ಚಿ ಬಿಟ್ಬಿಡಿ. ನನ್ನ ತೋರಿಸಿ. ಈಗ ಹಚ್ಚಿ ಬಿಡಿ. ಇದು ಒಂದು ನಿಮಿಷ ಕಾಯಿದ ಮೇಲೆ ಹಾಲು ಹಾಕೊಳ್ಳಿ ಸ್ವಲ್ಪ. ಸೊ ಹಾಲು ಹಾಕೊಳ್ಳೋದ್ರಿಂದ ಅದು ಚೆನ್ನಾಗಿರುತ್ತೆ. ಸೊ ಅಷ್ಟರಲ್ಲಿ ಪ್ಯಾಕೆಟ್ ಎಲ್ಲ ನಾವು ನೋಡಿ ಹಾಲು ಹಾಕಬೇಕು. ಇದು ಸ್ವಲ್ಪ ಒಂದು 2 ನಿಮಿಷ ಇದು ಬಾಯ್ಲ್ ಆಗಲಿ ಹಾಲು. ಆ್ಯಕ್ಚುಲಿ ಇನ್ಸ್ಟಂಟ್ ಪಾಸ್ತಾ ಮಾಡೋದು ತುಂಬ ಈಸಿ ಆ್ಯಂಡ್ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ. ನೀವು ಬೇಕಂದರೆ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ಆಯಿತಾ. ಆರಾಮ್ಸೆ ಆಗಿ ಪಾಸ್ತಾ ಇವಾಗ ಆಚೆ ಹೋಗಬೇಕು ಅಂದರೆ ಆರ್ಡರ್ ಮಾಡ್ಕೋಬೋದು. ಬಟ್ ಆರ್ಡರ್ ಯಾಕೆ ಮಾಡ್ಕೊತೀರಾ, ಇನ್ಸ್ಟಂಟ್ ಪಾಸ್ತಾ ಸಿಗುತ್ತೆ ಗೊತ್ತಾ, ಇದೇ ಮಾಡ್ಕೋಬೋದು ಆರಾಮ್ಸೆ ಆಗಿ. ಸೊ ಇದೆಯಲ್ಲ ಚೀಸ್ ಟೇಸ್ಟ್ ಮೇಕರ್ ಸೀಸನಿಂಗ್. ಸೊ ಇದೇ ಟೇಸ್ಟ್ ಕೊಡೋದು ಜಾಸ್ತಿ. ಇದು ಹಾಕ್ಲೇಬೇಕು. ಇದು ಹಾಕಿಲ್ಲ ಅಂದರೆ ವೇಸ್ಟ್ ಪಾಸ್ತಾ ಮಾಡೋದು. ಮತ್ತು ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತೀರಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಹೇಳಿ ಆಯಿತಾ. ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲೀಸ್ಗೆಲ್ಲರಿಗೂ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀನಿ. ಅಮ್ಮ ಹಿಂಗೆ ಒಂಚೂರು ಸೊಟ್ಟಾಯಿತು. ನನ್ನ ಪೇಜ್ನ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಅವ್ರ ಮನೆಗೆ ಯಾರಾದರೂ ಬಂದಾಗ ಅವ್ರ ಮೊಬೈಲ್ ತೊಗೊಂಡು ಸಬ್ಸ್ಕ್ರೈಬ್ ಮಾಡಿ. ನೀವು ಅವ್ರಿಗೆ ಗೊತ್ತೇ ಆಗಲ್ಲ. ಬೇಕಾದರೆ ನೋಟಿಫಿಕೇಶನ್ ಆಫ್ ಮಾಡಿ, ಅವಾಗೇನು ಅವ್ರಿಗೆ ಗೊತ್ತೇ ಆಗಲ್ಲ ಅಷ್ಟೇ. ಸೊ ಈಸಿ ಅಲ್ವಾ. ಸೊ ಇವಾಗ ಕಾಯಿದೆ. ಸೊ ಇದಕ್ಕೆ ನಾವು ಏನು ಹಾಕೊಳ್ಳೋಣ ಅಂದರೆ ಪಾಸ್ತಾ ಹಾಕೊಳ್ಳೋಣ. ನಮ್ಮ ಹತ್ರ 1 2 3 ಇದನ್ನೆಲ್ಲ ಹಾಕೊಂಡ್ಬಿಟ್ಟು ನೆಕ್ಸ್ಟು
ಒಂದು ನಿಮಿಷ ಅಲ್ಲೇ ತೋರಿಸ್ತಾರಲ್ಲೇ ತೋರಿಸ್ತಾರೆ. ಹಿಂಗೆ ಹೆಚ್ಚಿಗೆ ಮಾಡಿ ಆವಾಗ ಅದು ಗಂಟಾಗಲ್ಲ. ಅದು ಚೆನ್ನಾಗಿ ಕಾಯ್ಬೇಕಲ್ವಾ. ಸೊ ಏನು ಮಾಡಬೇಕಂದ್ರೆ ಇವಾಗ ಇದನ್ನು ತಗೊಳ್ಳಿ. ಇದು ಕೊಟ್ಟಿರ್ತಾರೆ ಹಿಂಗೆ ಇದನ್ನು ಕಟ್ ಮಾಡಿ ನಾನು ಹಂಗೆ ಬರುತ್ತೆ ನೋಡಿ. ತೋರಿಸಿ ಇದು ಎಷ್ಟು ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಗೊತ್ತಾ. ನಾನು ಇದನ್ನ ಫಸ್ಟ್ ಟೈಮ್ ಮಾಡ್ತಾ ಇಲ್ಲ. ನಾನು ಇದನ್ನ ಆಲ್ರೆಡಿ ನಮ್ಮ ಮನೆಗೆ 3-4 ಸಲ ಮಾಡಿದ್ದೀನಿ. ಸೊ ಎಲ್ಲರಿಗೂ ಇಷ್ಟ ನಾನು ಮಾಡೋ ಪಾಸ್ತಾ. ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ನಾನು ಏನು ಗೊತ್ತಾ, ನಮ್ಮ ಮನೇಲಿ ಪೂಜೆ ಆಗಿದೆ. ಸೊ ನಾನು ನಾನ್ ವೆಜ್ ತಿನ್ನೋಂಗಿಲ್ಲ. ನನಗೂ ಏನಾದರೂ ತಿನ್ನಲೇಬೇಕು, ಇಲ್ಲಾಂದರೆ ನನಗೆ ಸಮಾಧಾನ ಆಗಲ್ಲ. ತಿಂದಿಲ್ಲ ಅಂದರೆ ವೇಸ್ಟ್ ಆಗುತ್ತಾರೆ. ಎಷ್ಟು ಇದು ಯಪ್ಪ ಗಟ್ಟಿ ಇದೆ ಅಂದರೆ. ಸೊ ಎಷ್ಟು ಈಸಿ ನೋಡಿ. ಸೊ ಇಷ್ಟೇ ಆಯ್ತು. ಸಮ ಇವಾಗ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟಿಮ್ ಮಾಡಿ, ಗಂಟಾಗಬಾರ್ದು. ಅಯ್ಯೋ ಇದನ್ನು ತೊಗೊಂಡ್ಬಿಟ್ಟಿದ್ದೀನಿ. ನೀವು ಇದನ್ನು ತೊಗೋಬೇಡಿ, ಬೇರೆ ಥರ ತೊಗೊಳ್ಳಿ. ನಂಗೆ ಅರ್ಜೆಂಟಲ್ಲಿ ಯಾವ ಸಿಗ್ತಾ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಇದನ್ನು ಏನು ಮಾಡಬೇಕಪ್ಪ ಇವಾಗ ಅಂದರೆ ಇದನ್ನ ಕಾಯಿಗೆ ಬಿಟ್ಟಿರಬೇಕು. ಮತ್ತು ಫ್ಲೇಮ್ ಒಂಚೂರು ಜಾಸ್ತಿ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿಬಿಡಿ. ಯಾವ ಚೆನ್ನಾಗಿ ಕಾಯ್ತೆ. ಓಕೆ ಡನ್. ಸೊ ಇದು ಆಮೇಲೆ ತೋರಿಸ್ತೀನಿ. ನಾನು ಆಫ್ ಮಾಡಿ. ನಾನು ಹೇಳ್ದೆ ಅಲ್ವಾ ಆಗಲೇ, ಮ್ಯಾಗಿ ನನಗಿಂತ ನಮ್ಮ ಅಮ್ಮನೇ ಸಖತ್ತಾಗಿ ಮಾಡ್ತಾರೆ ಅಂತ. ಸೊ ನಮ್ಮಮ್ಮನೇ ಮ್ಯಾಗಿ ಮಾಡ್ತಿದ್ದಾರೆ. ಬನ್ನಿ ನಾನು ನೋಡಿ ತೋರಿಸ್ತೀನಿ. ಅಮ್ಮ ನಾನು ವಿಡಿಯೋ ಮಾಡಬೇಡ, ನಾನು ನೈಟಿ ಹಾಕಿದ್ದೀನಿ ಅಂತಾರೆ. ಅಮ್ಮ ಎಲ್ಲರೂ ಮನೇಲಿದ್ದಾಗ ನೈಟಿ ಹಾಕೊಳ್ಳೋದು ಏನಾಗಲ್ಲ, ಸುಮ್ಮನಿರಮ್ಮ. ಏನಂತೀರಾ ಗೈಸ್? ಸೊ ನಮ್ಮಮ್ಮ ಮ್ಯಾಗಿ ಮಾಡ್ತಾರೆ, ತೋರಿಸ್ತೀನಿ ಬನ್ನಿ. ಸೊ ಮಧ್ಯ ನೀವು ಬಂದು ಪ್ಲೇಟ್ ತೆಗೆದು ನೋಡ್ಕೋತಾ ಇರಬೇಕು ಅದು ಹೆಂಗಿದೆ ಅಂತ ವಿಚಾರಿಸ್ಕೊಂಡು ಹೋಗ್ಬೇಕು. ಅವಾಗ ಬಂದು ಅಯ್ಯೋ ಪಾತ್ರೆ ಇನ್ನು ಮತ್ತೆ ಕವರ್ ಆಯಿಲ್ ಹಾಕೊಂಡು ಇನ್ನು ನಾನು ನನಗೆ ವಾಯ್ಸ್ ಕೊಡ್ತೀನಿ. ಆಯಿಲ್ ಹಾಕಬೇಕು. 2 ಪ್ಯಾಕೆಟಿಗೆ ಎಷ್ಟಾಗುತ್ತೆ ಅಂತ ಇದು ನಮ್ಮ ಮನೆ ಮ್ಯಾಗಿ ತಿಂದಿದ್ದೆ ಅದಕ್ಕೋಸ್ಕರ. ಸೊ ನಾನು ಇದನ್ನು ತಗೊಂಡಿದ್ದೀನಿ ವೆಜ್ ಮಸಾಲ. ಎಸ್ ಸೊ ಇವಾಗ ಸಾಸಿವೆ ಹಾಕಬೇಕು. ಸ್ವಲ್ಪ ಹಾಕಬೇಕಷ್ಟೇ ಸಾಸಿವೆನ. ಆ್ಯಂಡ್ ಅರಿಶಿನ ಪುಡಿ ಹಾಕಬೇಕು. ನೆಕ್ಸ್ಟ್ ಇದು ಸಾಸಿವೆ, ಇದು ಅರಿಶಿನ ಹಾಕಬೇಕು. ಮ್ಯಾಗಿ ಬಿಕಾಸ್ ಮ್ಯಾಗಿ ಎಲ್ಲೋ ಕಲರ್ ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಚಿಲ್ಲಿ ಪೌಡರ್ ಹಾಕಬೇಕು. ಸ್ವಲ್ಪ ಮೆಣಸಿನ ಪುಡಿ ಹಾಕಬೇಕು. ಇದಿಷ್ಟು ನೋಡಿ ಹಾಕ್ಬಿಟ್ಟು ಇದಿಷ್ಟು ಆದಮೇಲೆ ಇಷ್ಟು ಹಾಕಬೇಕು. ಸೊ ಎಷ್ಟು ಬಿಡಬೇಕು? ಒಂದು 2 ನಿಮಿಷ. 2 ನಿಮಿಷ ಬಿಡಬೇಕಂತೆ. ಬಿಟ್ಟರೆ ನೀರು ಹಾಕಬೇಕು. ಹಿಂಗೆ 2 ಮಿನಿಟ್ಸ್ ಆಗೇ ಹೋಯ್ತು. ಅದಕ್ಕೆ ನಂಬೇಡಿ ಆಯಿತಾ, 2 ಮಿನಿಟ್ಸ್ ಮ್ಯಾಗಿ ಆಗಲ್ಲ. ನೀವು ಫಸ್ಟ್ ಹೇಳಿದಲ್ಲ ಇವಾಗ ಮ್ಯಾಗಿ ಸ್ವಲ್ಪ ಉಳಿಸಿದೆ. ಸೊ ಮ್ಯಾಗಿ ಮಸಾಲ ನಮ್ಮಮ್ಮ ಮ್ಯಾಗಿ ಮಸಾಲ ಕಟ್ ಮಾಡ್ಕೊಟ್ಟಿದ್ದಾರೆ. ಕತೆ ಮಾಡೋಣ. ನಾನು ಪಾಸ್ತಾ ಬೇಕಾಗಿಲ್ಲ. ನಮ್ಮ ಮನೇಲಿ ಒಬ್ಬರು ಪಾಸ್ತಾ ಮ್ಯಾಗಿ ಗಮ್ಮಂತಿದೆ ಆಗಲೇ ಮಸಾಲೆ. ಈಗ ಉಪ್ಪು. ಅಯ್ಯೋ ನಾನು ಪಾಸ್ತಾಗೆ ಉಪ್ಪು ಹಾಕಿಲ್ಲ. ಪರವಾಗಿಲ್ಲ ಉಪ್ಪು ಹಾಕಿಲ್ಲ ಅಂದ್ರೆ ರೂಢಿ ಇರುತ್ತೆ. ಈಗ ಉಪ್ಪು. ಇವಾಗ ಇದಕ್ಕೆ ಮ್ಯಾಗಿ ಒಂಚೂರು ಹಾಕೊಳ್ಳಿ. ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಕಿ ಟೇಸ್ಟ್ ಬರುತ್ತೆ. ಅದ್ಯಾರು ಅನ್ಕೋಬೇಡಿ, ಬಟ್ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ನಾವು ಯೂಸ್ ಮಾಡೋದು ನಮ್ಮ ಅಜ್ಜಿ ಮಾಡಿರೋ ತುಪ್ಪನ. ನನಗೆ ಇದ್ಯಾವ ತುಪ್ಪ ನಂಗೆ ಗೊತ್ತಿಲ್ಲ. ನನಗೆ ಈ ನಾರ್ಮಲ್ ಅಂಗಡಿಯಲ್ಲಿ ಸಿಗುತ್ತೆ ಆ ತುಪ್ಪ ನಂಗೆ ಇಷ್ಟ ಆಗಲ್ಲ. ನನಗೆ ನಮ್ಮ ಅಜ್ಜಿ ಮನೆ ಮಾಡಬೇಕು. ಫಸ್ಟಿಂದ ಹೇಳಮ್ಮ. ಈಗ ಆಯಿತು, ಎಲ್ಲ ಇದಾಯ್ತೈತಿ. ಇವಾಗ ಮ್ಯಾಗಿ ಹಾಕ್ತೀನಿ. ಮ್ಯಾಗಿ ಹಾಕ್ತಾರಂತೆ ಇವಾಗ. ಅದು ಮಳ್ತಿದೆ. ಮಳ್ತಿದ್ಮೇಲೆ ಮ್ಯಾಗಿ ಹಾಕ್ತಾರೆ. ನಾವು ಮಳ್ತಿದೆ ಅಂತೀವಿ, ಅಂದರೆ ಬಾಯ್ಲ್ ಆಗ್ತಿದೆ ಅಂತ. ಬಾಯ್ಲ್ ಹಾಕ್ತಿದೆ. ನಮ್ಮದು ಮಂಡ್ಯ ಕನ್ನಡ. ನಾವು ಸೊ ನಮ್ಮಮ್ಮ ಅಂತೂ ಫುಲ್ ಕಂಪ್ಲೀಟಾಗಿ ಮಂಡ್ಯ ಥರನೇ ಮಾತಾಡ್ತಾರೆ. ನಾವು ಸ್ವಲ್ಪ ಒಂದೊಂದ್ಸಲ ಮಾತ್ರ ಮಂಡ್ಯ ಭಾಷೆ ಬಂದ್ಬಿಡುತ್ತೆ ನಮ್ಮದು. ಸೊ ಹಾಕಿದ್ರು ಮ್ಯಾಗಿ. ಸ್ವಲ್ಪ ಹಿಂಗೆ ಈಗ ಹಾಕ್ಬೇಕಮ್ಮ ಬೇಡ? ಇಲ್ಲ ಇವಾಗ ಹಾಕಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಇಷ್ಟೇ ಹುಳಿ ಹಾಕಿ ಸ್ವಲ್ಪ ಲೈಟಾಗಿ ಹುಳಿ ಹಾಕಿ. ಸೊ ನನ್ನ ಪಾಸ್ತಾ ನನ್ನ ಪಾಸ್ತಾ ರೆಡಿ ಆಯಿತು. ಇವಾಗ ಪಾಸ್ತಾ ರೆಡಿ ಆಯಿತು. ಸೊ ನೀವು ಏನು ಮಾಡಬೇಕಂದ್ರೆ ಅದು ನೋಡಿ ಗೊತ್ತಾಗುತ್ತೆ. ಸೊ ಆಫ್ ಮಾಡಿ. ಸೊ ಮ್ಯಾಗಿ ಆಗೋದು ವೇಟ್ ಮಾಡೋಣ. ಎಲ್ಲ ಒಟ್ಟಿಗೆ ತಿನ್ನೋಣ. ಸೊ ನನಗೆ ಮ್ಯಾಗಿ ಅಲ್ಲ ಪಾಸ್ತಾ ತಿನ್ಬೇಕಂತ ಎಷ್ಟು ಕ್ರೇವಿಂಗ್ ಆಗಿಬಿಟ್ಟಿತ್ತು ಗೊತ್ತಾ. ಫೈನಲಿ ಆಚೆನೂ ಚೆನ್ನಾಗಿರುತ್ತೆ, ಬಟ್ ನಾನು ಮಾಡೋ ಅಷ್ಟು ಏನು ಚೆನ್ನಾಗಿರಲ್ಲ. ಅದಕ್ಕೆ ನಂಗೆ ನಾನೇ ಮಾಡೋದಿಷ್ಟ. ಅಮ್ಮ ನಾನು ಚೆನ್ನಾಗಿ ಮಾಡ್ತೀನಲ್ವಾ ಅಡುಗೆ? ಹೇಳಮ್ಮ. ಸೂಪರಾಗಿ ಮಾಡ್ತಾರೆ ಸೌಮ್ಯಾಗೆ ಪಾಸ್ತಾ ಮಾತ್ರ. ಅಮ್ಮ ಪಾಸ್ತಾ ಮಾತ್ರ ಅಂತೀಯಲ್ಲಮ್ಮ, ಎಲ್ಲ ಅಡುಗೆ
ಎಲ್ಲ ಅಡ್ಗೆನೂ ಚೆನ್ನಾಗ್ ಮಾಡ್ತಾಳೆ. ಅದು ಕೋಳಿ ಸಾಂಬಾರ್ ಅಂತೂ ಸೂಪರ್. ಇದಂತೂ ನಿಜ ಆಯ್ತಾ. ನಾನು ನಾನ್ ವೆಜ್ ಸಾಂಬಾರ್ ಸಕ್ಕತ್ತಾಗಿ ಮಾಡ್ತೀನಿ. ನನ್ನನ್ನ ಕೋಳಿ ಸಾಂಬಾರ್ ಸೂಪರ್ ಮಾಡ್ತಾಳೆ. ಎಷ್ಟೇ ಆದ್ರೂ ಮಂಡ್ಯ ಗೌಡ್ರು ನಾಟಿ ಕೋಳಿ ಸಾರ್ ನಾವು ಮಾಡ್ತೀವಿ. ಹೆಂಗೆ ನೋಡಿ, ನನ್ನ ಫ್ರೆಂಡ್ಸ್ ಎಲ್ಲ ನೀವು ಕೇಳ್ತಿದ್ರಿ ಅಲ್ವಾ, ನನ್ಗೆ ಯಾವಾಗ್ಲೂ ರೇಗಿಸ್ತಾ ಇದ್ರಿ ನಿಂಗೆ ಅಡುಗೆ ಬರಲ್ಲ ಅಂತ. ಇವಾಗ ಪ್ರೂಫ್ ಸಿಗ್ತಾ ನಿಮ್ಗೆ, ನಾನು ಅಡುಗೆ ಸಕ್ಕತ್ತಾಗಿ ಮಾಡ್ತೀನಿ. ನಾನು ಕೋಳಿ ಸಾರು ಮಾಡೋದು ಹಾಕ್ತೀನಿ. ಪುಳಿಯೋಗರೆ ಸಕ್ಕತ್ತಾಗಿ ಮಾಡ್ತೀನಿ. ನನಗೆ ಮಾಡಕ್ ಬರೋದೆ ಅಮ್ಮ. ನಂಗೆ ಏನೇನು ಅಡುಗೆ ಚೆನ್ನಾಗಿ ಮಾಡ್ತೀನಮ್ಮ. ಪುಳಿಯೋಗರೆ, ಮಶಪ್ ಅಂತೂ ಸೂಪರ್. ಆಮೇಲೆ ಕೋಳಿ, ನಾಟಿ ಕೋಳಿ ಸಾರು. ಆಮೇಲೆ ಫೇವ್ರೆಟ್ ನಿಮ್ಗೆಲ್ಲ ಫೇವ್ರೆಟ್ ಅಲ್ವಾ ಫುಲ್ ಫ್ಯಾಮಿಲಿಗೆ ಎಲ್ಲ ಇದೆ. ಜೀರಾ ರೈಸ್ ಅಂತೂ ಸೂಪರ್ ಮಾಡ್ತಾಳೆ. ನಿನ್ನೆ ಮಾಡಿದ್ಲು, ನಾನೇ ತುಂಬಾ ತಿಂದಿದ್ದೀನಿ ಅದನ್ನ ಜಾಸ್ತಿ. ಥ್ಯಾಂಕ್ ಯು ಮಮ್ಮಿ. ಅಮ್ಮ ಆಮೇಲೆ ನಂದು ಸಿಗ್ನೇಚರ್ ಫುಡ್ ಯಾವ್ದಮ್ಮ? ನಿಮ್ ಇಡೀ ಫ್ಯಾಮಿಲಿಗೆ ಇಷ್ಟ ಅಲ್ಲ, ನೀವೆಲ್ಲ ರೇಗಿಸ್ತೀರಲ್ಲ, ಅಂಗಡಿ ಹಾಕೊಂಡ್ಬಿಡು. ಕಬಾಬ್ ನೋಡಿ ಹೆಂಗೆ ಇಂಟ್ ಕೊಟ್ಟಿದ್ದು. ನಾನು ಕಬಾಬು ಚೆನ್ನಾಗಿ ಮಾಡ್ತೀನಿ. ಅಂತೂ ಹೋಟ್ಲಲ್ಲೂ ಮಾಡಲ್ಲ, ಒಂದ್ಸಲ ತಿನ್ನೋಡಿ. ಸೌಂದರ್ಯ ಸೂಪರ್ ಕಬಾಬ್ ಮಾಡ್ತಾರೆ. ಎಲ್ಲ ಇವ್ರು ಕಬಾಬ್ ಅಂದ್ರೆ ತುಂಬಾ ಇಷ್ಟ ಮಾಡೋದು, ಅಷ್ಟು ಟೇಸ್ಟ್. ಥ್ಯಾಂಕ್ಸ್ ಮಮ್ಮಿ. ನೋಡಿದ್ರ ನಂಗೆ ಎಷ್ಟೆಲ್ಲ ಅಡುಗೆ ಬರುತ್ತೆ ಅಂತ. ಸೊ ಯಾರಿಗೆಲ್ಲ ನನ್ಗೆ ಅಡುಗೆ ನಾನು ಮಾಡೋ ಕಬಾಬ್ ತಿನ್ಬೇಕಂತ ಇಷ್ಟ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮ್ಯಾಗಿ ಈಸ್ ಆಲ್ಸೋ ರೆಡಿ. ಸೊ ಫೈನಲಿ ನಾವೆಲ್ಲ ತಿಂತಾ ಇದ್ದೀವಿ. ಬನ್ನಿ ಎಲ್ಲರಿಗೂ ರಿವ್ಯೂ ಕೇಳೋಣ. ಆಬ್ವಿಯಸ್ಲಿ ಮ್ಯಾಗಿ ಕೇಳೋದು ಬೇಡ, ಬಿಕಾಸ್ ಮ್ಯಾಗಿ ನಮ್ಮ ಅಮ್ಮ ಮಾಡಿರೋದ್ರಿಂದ ಸಖತ್ತಾಗಿರುತ್ತೆ. ಸೊ ಪಾಸ್ತಾ ಕೇಳಿ. ಮಮ್ಮಿ ಪಾಸ್ತಾ ಹೇಗಿದೆ? ಅಯ್ಯೋ ಪಾಸ್ತಾ ಸೂಪರ್ ಆಗೈತೆ, ಚೆನ್ನಾಗಿ ಟೇಸ್ಟ್ ಸಖತ್ತಾಗೈತೆ, ಸೂಪರ್ ಆಗಿದೆ. ಮಗನೇ ಪಾಸ್ತಾ ಹೆಂಗಿದೆ? ಪಾಸ್ತಾ ಸೂಪರ್ ಆಗಿದೆ. ಒನ್ ಮೋರ್ ಅನ್ಬೇಕು. ನಿಮ್ಮನ್ನ ಕೇಳಲ್ಲ, ಬಿಕಾಸ್ ನೀವು ಮ್ಯಾಗಿ ತಿಂತಾ ಇದ್ದೀರಾ. ಆಯ್ತು, ಇವಾಗ ನನ್ನ ತಂಗಿನ ಕೇಳೋಣ. ಅವಳಿಗೆ ಅವಳ ಮುಖ ತೋರಿಸ್ಬಾರ್ದಂತೆ. ಸೊ ಪಾಸ್ತಾ ಹೇಗಿದೆ? ಸಕ್ಕತ್ತಾಗಿದೆ. ಆಕ್ಚುಲಿ ನಾನು ಎಲ್ಲಾರ ಮಾತನ್ನ ಬೇಕಾದ್ರೆ 50-50 ತಗೋತೀನಿ, ಬಟ್ ನನ್ನ ತಂಗಿ ಮಾತನ್ನ ಮಾತ್ರ ಕಂಪ್ಲೀಟ್ ಆಗಿ ಅವಳು ನಿಜ ಇರ್ತಾಳೆ, ಅದಕ್ಕೆ ಸಕ್ಕತ್ತಾಗಿದೆಯಂತೆ. ನೀವು ಪಾಸ್ತಾಗೆ ಎಲ್ಲ ಫಿನಿಶ್ ಆದಮೇಲೆ ಚಿಲ್ಲಿ ಫ್ಲೇಕ್ಸ್, ಪೆರಿ ಪೆರಿ ಎಲ್ಲಾನು ಯೂಸ್ ಮಾಡ್ಬೋದು, ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಗೈಸ್ ಟ್ರೈ ಮಾಡಿದ್ದೀನ. ಸೊ ನಾನು ಮಾಡಿರೋ ಪಾಸ್ತಾ ಎಲ್ಲರಿಗೂ ಇಷ್ಟ ಆಗಿದೆ. ಇವಾಗಲಾದರೂ ಗೊತ್ತಾಯ್ತಾ ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ. ಸೊ ಇದೇ ಥರ ಫುಡ್, ಒಳ್ಳೊಳ್ಳೆ ಫುಡ್ಡು ನೋಡಬೇಕು, ಟ್ರೈ ಮಾಡಬೇಕಂದ್ರೆ ಏನು ಮಾಡಬೇಕು? ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಗೈಸ್ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ? ಸೌಂದರ್ಯ ಗೌಡ ಅಫಿಷಿಯಲ್ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಾಯ್. ಹೌದು, ನಾನು ತಿನ್ನೋದೇ ಮರೆತುಬಿಟ್ಟೆ. ನಾನು ತಿಂತೀನಿ. ನಾನು ಪಾಸ್ತಾ ಆ್ಯಂಡ್ ಮ್ಯಾಗಿ ಎರಡನ್ನೂ ತಿಂತೀನಿ. ಸೊ ಮರೀದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.